ಇನ್ನ ಫ್ರೆಂಡ್ಗೆ ಫೋನ್ ಮಾಡಿ ಕೇಳ್ತಾಳೆ, ಲೇ ಆ ಮಾತ್ರೆ ಎಷ್ಟೇ ಅಂತ. ಆ ಮಾತ್ರೆ 50,000 ರೂಪಾಯಿ ಅಂತ ಫ್ರೆಂಡ್ ಹೇಳ್ತಾಳ್ರಿ. ಲೇ ಆ ಮಾತ್ರೆನ ನಾನೇ ಮಾಡ್ಬಿಡ್ತೀನಿ ಅಂತ. ಆ ಮಾತ್ರೆಯಲ್ಲಿ ಏನೇನ್ ಹಾಕವ್ರೆ ಅಂತ ಚೆಕ್ ಮಾಡ್ತಾವ್ರಿ. ನಮ್ಮ ಹೀರೋಯಿನ್ಗೆ ಹಂಗೆ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಮನುಷ್ಯನ ಬೂದಿ, ಅದೇ ಸತ್ಯನದ ಬೂದಿನ ಹಾಕಿ ಆ ಮಾತ್ರೆನ ತಯಾರು ಮಾಡಿದ್ದಾರೆ. ಹಂಗೆ ಮಾರನೇ ದಿನ ಆಯ್ತು. ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲರೂ ಆ ಎಣ್ಣನ ಕುಯ್ತಾ ಅವ್ರೆ. ಆ ಎಣ್ಣದು ಎದೆ ಮೂಳೆನ ಆ ಡಸ್ಟ್ಬಿನ್ ಅಲ್ಲಿ ಬಿಸಾಕ್ಬಿಡ್ತಾರೆ. ಯಾರಿಗೂ ಗೊತ್ತಿಲ್ದಿರಂಗೆ ನಮ್ಮ ಹೀರೋಯಿನ್ ಬಂದು ಅದನ್ನ ಓವನ್ ಅಲ್ಲಿ ಹಾಕಿ ಬೂದಿ ಮಾಡಿ ಆ ಮಾತ್ರೆನ ತಯಾರೇ ಮಾಡ್ಬಿಡ್ಲವ್ರಿ. ಫಸ್ಟ್ ಡೇ ಖುದ್ದಾಗಿ ತಯಾರು ಮಾಡಿರೋ ಮಾತ್ರೆನ ಹಾಕೊಂಡ್ರು ನಮ್ಮ ಹೀರೋಯಿನ್. ಲೈಟ್ ಆಫ್ ಮಾಡಿ ಹೋಗಿ ಮಲ್ಕೊಂಡ್ರು. ಇಲ್ಲಿ ನೋಡ್ರಿ ಆ ವೆಯ್ಟ್ ಮಿಷಿನ್ ನ ತೋರಿಸ್ತಾ ಅವ್ರೆ. ಯಾರು ನಿಂತಿಲ್ಲ, ಆದ್ರೆ ಆ ಮುಳ್ಳು ಮಾತ್ರ ಹಂಗೆ ಎದೊಳ್ತಾ ಇದೆ ನಿಧಾನಕ್ಕೆ. ತಿರ್ಗಾ ನಮ್ಮ ಹೀರೋಯಿನ್ ನ ತೋರಿಸ್ತಾರೆ. ಜಿಮ್ಗೆಲ್ಲ ಹೋಗವ್ರೆ. ತಿರ್ಗಾ ವಾಪಸ್ ಮನೆಗೆ ಬರ್ತಾರೆ. ಹಂಗೆ ಕಾಫಿ ಏನೋ ಕಲಿಸ್ತಾರಂಗವ್ರೆ. ಹಿಂದ್ಗಡೆ ಯಾರೋ ಬರಂಗಾಯ್ತು. ತಿರ್ಗಿ ನೋಡ್ತಾರೆ, ಅಲ್ಲಿ ಯಾರು ಇಲ್ಲ. ಏನ ಆ ಮಾತ್ರೆನ ಹಾಕ್ತಾ ದಿನ ನಮ್ಮ ಹೀರೋಯಿನ್ ಸಣ್ಣ ಆಯ್ತಾ ಅವ್ರೆ. ಕೋಚ್ ಅಮ್ಮನ್ಗುನು ಸಖತ್ತು ಶಾಕು. ಏಯ್ ನೀನೇನು ಬೇರೆ ಮಾಡ್ತಾ ಇದ್ಯಾ? ನಾನ್ ಕೊಡೋ ಟೈಮಿಂಗ್ ಇಷ್ಟೊಂದು ಸಣ್ಣ ಆಗಲ್ವಲ್ಲ, ನೀನ್ ಹೆಂಗೆ ಇಷ್ಟು ಸ್ಮಾರ್ಟ್